ಗದಗ ಜಿಲ್ಲೆಯ ಗಜೇಂದ್ರಗಡದಲ್ಲಿ ಡೀಸೆಲ್ಗೆ ಸಂಕಷ್ಟ. ಟ್ರ್ಯಾಕ್ಟರ್ಗೆ ಡೀಸೆಲ್ ಹಾಕಿಸಿಕೊಳ್ಳೋದಕ್ಕೆ ಮುಗಿಬಿದ್ದಿದ್ದಾರೆ ಜನ. ಡೀಸೆಲ್ ಖಾಲಿ ಅನ್ನೋ ವದಂತಿ ಹಿನ್ನೆಲೆಯಲ್ಲಿ ಕ್ಯಾನ್ ಹಿಡಿಕೊಂಡು ರೈತರು ನಿಂತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಇಲ್ಲದೆ ಗದಗ್ನ ಹಲವು ಬಂಕ್ಗಳು ಬಂದ್ ಆಗಿವೆ. ಕಳೆದ 3 ದಿನಗಳಿಂದಲೂ ಬಂದ್ ಆಗಿವೆ ಪೆಟ್ರೋಲ್ ಬಂಕ್ಗಳು. ಬೇಡಿಕೆಯಷ್ಟು ಪೆಟ್ರೋಲ್ ಡೀಸೆಲ್ ಪೂರೈಸ್ತಾ ಇಲ್ಲ ಕಂಪನಿಗಳು. ಹಾಗಾಗಿ ಇನ್ನೂ ಕಡಿಮೆಯಾಗತ್ತೆ, ಬಂದ್ ಆಗತ್ತೆ ಅನ್ನೋ ಕಾರಣಕ್ಕೆ ಕ್ಯಾನ್ಗಳನ್ನ ಹಿಡಿದು ಸಾಲುಗಟ್ಟಿ ನಿಂತಿದ್ದಾರೆ ರೈತರು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಯಾವ್ಯಾವ ಬಂಕ್ಗಳಲ್ಲಿ ಡೀಸೆಲ್ ಸಿಗ್ತಾ ಇದೆಯೋ ಆ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ. ಕೆಲವು ಬಂಕ್ಗಳು ಈಗಾಗಲೇ ಬಂದ್ ಆಗಿವೆ, ಸ್ಟಾಕ್ ಇಲ್ಲದೆ. ಸ್ಟಾಕ್ ಎಲ್ಲೆಲ್ಲಿ ಇದೆಯೋ ಆ ಬಂಕ್ಗಳ ಮುಂದೆ ಆಲ್ರೆಡಿ ನಿಂತು ಬಿಟ್ಟಿದ್ದಾರೆ. ಡೀಸೆಲ್ ಖಾಲಿ ಆಗಿ ಹೋದ್ರೆ ಹೇಗೆ ಕಥೆ ಅಂತ ಜನ ಆತಂಕಗೊಂಡು ಪೆಟ್ರೋಲ್ ಬಂಕ್ಗಳಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಗದಗದ ಗಜೇಂದ್ರಗಡದ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಒಂದು ಕಡೆ ನೀವು ನೋಡ್ತಾ ಇದ್ದೀರಾ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್, ಮತ್ತೊಂದು ಕಡೆ ಸ್ಟಾಕ್ ಇರುವ ಬಂಕ್ಗಳಲ್ಲಿ ಸಾಲುಗಟ್ಟಿ ನಿಂತಿರೋ ಜನ. ಪೆಟ್ರೋಲ್ ಡೀಸೆಲ್ ಬೆಲೆ ಕಳೆದ 10 ದಿನದ ಅಂತರದಲ್ಲಿ 3ನೇ ಬಾರಿಗೆ ಪ್ರೈಸ್ ಹೈಕ್ ಆಗಿರ್ತಕ್ಕಂಥದ್ದು. ಈ ಮಧ್ಯೆ ಪೆಟ್ರೋಲ್ ಸಿಗಲ್ಲ ಅನ್ನೋ ಆತಂಕ ಕೂಡ ಈಗ ಪೆಟ್ರೋಲ್ ಗ್ರಾಹಕರಲ್ಲಿ ಮೂಡಿರ್ತಕ್ಕಂಥದ್ದು. ಕಾರಣ ಗದಗ್ನ ಪ್ರಮುಖ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಸಿಗ್ತಾ ಇಲ್ಲ. ನೋ ಸ್ಟಾಕ್ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣಸಿಗ್ತಾ ಇದೆ. ನಾವೀಗ ಗದಗ್ ನಗರದ ಮುಖ್ಯ ಬಸ್ ನಿಲ್ದಾಣದ ಎದುರುಗಡೆ ಇದ್ದೇವೆ. ಇಲ್ಲೂ ಕೂಡ ತಾವು ನೋ ಸ್ಟಾಕ್ ಬೋರ್ಡನ್ನು ಗಮನಿಸಬಹುದು. ಇದೇ ರೀತಿ ಹಳೆ DC ಆಫೀಸ್ ಸರ್ಕಲ್ ಇರ್ತಕ್ಕಂತಹ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ನೋ ಸ್ಟಾಕ್ ಬೋರ್ಡ್ ಕಾಣ್ತಾ ಇದೆ. ಕಾರಣ 4 ದಿನದಿಂದ ಸ್ಟಾಕ್ ಬರ್ತಾ ಇಲ್ಲ ಅನ್ನೋ ಮಾಹಿತಿಯನ್ನು ಇಲ್ಲಿಯ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕೂಡ ಹೇಳ್ತಾ ಇದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಎಷ್ಟು ದಿವಸದಿಂದ ಸಮಸ್ಯೆ ಏನಾಯಿತು? 3 ದಿನ ಆಯ್ತು ರೀ, ಬರ್ತಾ ಇಲ್ಲ ಸ್ಟಾಕ್. ನೀವು ಸ್ಟಾಕ್ ಇದ್ದು ಇದನ್ನು ಇಂಡಿಯಂಟ್ ಹಾಕಿದೆ, ಹಾಕಿದ್ದೆ ಆದ್ರೆ ಕೊಡ್ತಾ ಇಲ್ಲ. ಈಗಿಲ್ಲಿ ಜನ ಬಂದವರು ಕೇಳಿ ಬೋರ್ಡ್ ನೋಡಿ ಹೊಂಟಾರ, ಬೋರ್ಡ್ ನೋಡಿ ಹೊಂಟ್ರಿ. ಇನ್ನೂ ಎಷ್ಟು ದಿವಸ ಸಿಗುದಿಲ್ಲ ಅಂತ? ನಾಳೆ ಏನು ಬರ್ಬೋದ್ರಿ ಲೋಡು. ಈಗ CNG ಇದನ್ನು ಐತಿ ನಿಮ್ಮಲ್ಲಿ? CNG ಐತಿ, ಏನು ಸಮಸ್ಯೆ ಇಲ್ಲ. ಈಗ CNGನೂ ಜಾಸ್ತಿ ಆಗೈತಿ, ಅದ್ರ ಬಗ್ಗೆ ಏನಾರ ಕೇಳ್ತಾರ? ಜಾಸ್ತಿ ಆಗೈತಿ ಅಂತ ಏನು ಜಾಸ್ತಿ ಕೇಳ್ತಾರೆ ಅವರು, ಮತ್ತು ಸುಮ್ಮನೆ ಹಾಕಿಸ್ತಾರೆ ಕೇಳಿ ಏನು ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಬಗ್ಗೆ ಜಾಸ್ತಿ ಆಗಿದ್ದು ಮತ್ತು ಸಿಗುವಲ್ದು ಅಂತ ಅನ್ನೋದ್ರ ಬಗ್ಗೆ ಏನಾದರೂ ತಕರಾರು ಮಾಡೋದು ಏನಾರ? ಹಂಗೆ ಮಾಡಿಲ್ರಿ ಯಾರು. ಇದು ಇಲ್ಲಿಯ ಸಿಬ್ಬಂದಿಯ ಮಾತಾಗಿದೆ. ಅಂದರೆ ಏನು 3-4 ದಿನದಿಂದ ಪೆಟ್ರೋಲ್ ಸ್ಟಾಕ್ ಇಲ್ಲ, ಹೀಗಾಗಿ ಪೆಟ್ರೋಲ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಾಣ್ತಾ ಇದೆ. ಜನರು ಕೂಡ ಈ ನೋ ಸ್ಟಾಕ್ ಬೋರ್ಡ್ಗಳನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.